ಡಿಕೆ ಸುರೇಶ್ಗೆ ಉರುಳಾಗುತ್ತಾ ಐಶ್ವರ್ಯ ಗೌಡ ವಂಚನೆ ಪ್ರಕರಣ. ಇಡಿ ವಿಚಾರಣೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಹಾಜರಾಗಲಿದ್ದಾರೆ. ಕೆಲವೇ ದಿನಗಳ ಹಿಂದೆ ಡಿಕೆ ಸುರೇಶ್ಗೆ ಇಡಿ ಸಮನ್ಸ್ ನೀಡಿತ್ತು. ಡಿಕೆ ಸುರೇಶ್ರ ತಂಗಿ ಅಂತ ಹೇಳಿಕೊಂಡು ಐಶ್ವರ್ಯ ವಂಚಿಸಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಸುರೇಶ್ಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿತ್ತು. ಈಗ ಆ ಕುರಿತಾದ ವಿಚಾರಣೆಗೆ ಡಿಕೆ ಸುರೇಶ್ ಹಾಜರಾಗಬೇಕಾಗಿದೆ. ನಕಲಿ ತಂಗಿಯಿಂದ ಡಿಕೆ ಸುರೇಶ್ಗೆ ಸಂಕಷ್ಟ ಎದುರಾಗುತ್ತಾ? ಐಶ್ವರ್ಯ ಗೌಡ ತಗಲಾಕೊಂಡಿದ್ದು ಒಂದು ಪ್ರಕರಣದಲ್ಲಿ, ಆದರೆ ಅದಾದ್ಮೇಲೆ ಒಂದೊಂದಾಗಿ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಹೋಯಿತು. ಈ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ಆಕೆ ಹೇಳ್ಕೊಳ್ತಾ ಇದ್ದಿದ್ದು ಡಿಕೆ ಸುರೇಶ್ರ ಸಹೋದರಿ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಈಕೆ ಖಾತೆಯಲ್ಲಿ ಕೋಟ್ಯಂತರ ರೂಪಾಯಿ ಹಣದ ವ್ಯವಹಾರ ನಡೆದಿರೋದ್ರಿಂದ, ಟ್ರಾನ್ಸಾಕ್ಷನ್ಗಳಾಗಿರೋದ್ರಿಂದ ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಎಂಟ್ರಿ ಕೊಟ್ಟಿದೆ. ಈ ಪ್ರಕರಣದಲ್ಲಿ ಇಡಿ ಈಗಾಗಲೇ ಈ ವಿಚಾರಣೆಗೆ ಹಾಜರಾಗಬೇಕು ಅಂತ ಡಿಕೆ ಸುರೇಶ್ಗೆ ಸಮನ್ಸ್ ಕೊಟ್ಟಿದೆ. ಸೊ ಡಿಕೆ ಸುರೇಶ್ ಅವರು ಕೂಡ ವಿಚಾರಣೆಗೆ ಹಾಜರಾಗಲಿದ್ದಾರೆ. PMLA ಆಕ್ಟ್ನ ಅಡಿ ಐಶ್ವರ್ಯ ಗೌಡರನ್ನ ಇಡಿ ಬಂಧಿಸಿತ್ತು. ತನಿಖೆ ವೇಳೆ ಐಶ್ವರ್ಯ ಗೌಡ ಜೊತೆ ಸಂಪರ್ಕ ಇದ್ದವರ ವಿಚಾರಣೆ ಒಳಪಡಿಸಲಾಗ್ತಾ ಇದೆ. ಜೂನ್ 19ರಂದು ವಿಚಾರಣೆಗೆ ಬರಬೇಕು ಅಂತ ಹೇಳಿ ಇಡಿ ಸಮನ್ಸ್ ಜಾರಿ ಮಾಡಿತ್ತು. ಇವತ್ತು ವಿಚಾರಣೆಗೆ ಬರೋದಾಗಿ ಡಿಕೆ ಸುರೇಶ್ ತಿಳಿಸಿದ್ರು. ಬೆಳಗ್ಗೆ 11 ಗಂಟೆಗೆ ಶಾಂತಿನಗರದ ಇಡಿ ಕಚೇರಿಗೆ ಬರುವಂಥ ಸಾಧ್ಯತೆ ಇದೆ ಡಿಕೆ ಸುರೇಶ್. ಐಶ್ವರ್ಯ ಗೌಡ ಹೇಳಿಕೆ ಮತ್ತು ಆಕೆ ಕೊಟ್ಟಿರುವಂಥ ಲಭ್ಯ ಆಗಿರುವಂಥ ಸಾಕ್ಷಿಗಳನ್ನು ಆಧಾರವಾಗಿಟ್ಕೊಂಡು ಡಿಕೆ ಸುರೇಶ್ರನ್ನ ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾರೆ. ಐಶ್ವರ್ಯ ಗೌಡ ಜೊತೆಗೆ ಆರ್ಥಿಕ ವ್ಯವಹಾರಗಳಿದೆಯಾ ಡಿಕೆ ಸುರೇಶ್ಗೆ ಅನ್ನೋದನ್ನು ಪ್ರಶ್ನೆ ಮಾಡಿ ಅವರಿಂದ ಉತ್ತರ ಪಡೆದುಕೊಳ್ತಾರೆ. ಈ ಸಂದರ್ಭದಲ್ಲಿ ಡಿಕೆ ಸುರೇಶ್ರಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋದು ಕಾದು ನೋಡಬೇಕು. ಯಾಕಂದರೆ ಹೆಸರು ಬಳಕೆ ಮಾಡಿಕೊಂಡಿರೋದು ಹೌದು, ಹೆಸರು ಬಳಕೆ ಮಾಡಿಕೊಂಡ ಮಾತ್ರಕ್ಕೆ ಇಬ್ಬರ ನಡುವೆ ವ್ಯವಹಾರ ಇದೆ ಅಥವಾ ಸಂಬಂಧ ಇದೆ ಅನ್ನೋದಲ್ಲ. ಆದರೆ ವ್ಯವಹಾರ ವಹಿವಾಟು ಹಾಗೆ ಕಂಡು ಬಂದಿದ್ದಲ್ಲಿ ಇಡಿಗೆ ಆ ಪ್ರಶ್ನೆಗಳನ್ನು ಡಿಕೆ ಸುರೇಶ್ ಅವರ ಮುಂದಿಟ್ಟು ಉತ್ತರ ಪಡೆಯುವಂಥ ಪ್ರಯತ್ನ ಮಾಡ್ತಾರೆ. ಸೊ ಇಡಿ ಪ್ರಶ್ನೆಗಳಿಗೆ ಇವತ್ತು ಡಿಕೆ ಶಿವಕುಮಾರ್ ಉತ್ತರ ಕೊಡಬೇಕಾಗತ್ತೆ. ಹಣದ ವ್ಯವಹಾರ ಇತ್ತಾ ಐಶ್ವರ್ಯ ಗೌಡ ಮತ್ತು ಡಿಕೆ ಸುರೇಶ್ ನಡುವೆ, ಅಥವಾ ಪರಿಚಯ ಏನಾದರೂ ಇತ್ತಾ, ಅಥವಾ ಆಕೆ ಯಾರು ಅನ್ನೋದೇ ಡಿಕೆ ಸುರೇಶ್ರಿಗೆ ತಿಳಿದಿಲ್ವಾ, ಸುಮ್ಮನೆ ತನ್ನ ಹೆಸರನ್ನು ಬಳಸ್ಕೊಂಡಿರೋದಾ? ಯಾಕಂದರೆ ಡಿಕೆ ಸುರೇಶ್ ಅವರು ಈ ಮುಂಚೆಯಿಂದನೂ ಹೇಳ್ತಾ ಬರ್ತಿದ್ದಾರೆ, ಈ ಪ್ರಕರಣದಲ್ಲಿ ನನ್ನ ಹೆಸರನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಅಂತ. ಈ ಪ್ರಕರಣ ಹೊರಗೆ ಬಂದಾಗ ಅವರ ಹೆಸರು ಯಾವಾಗ ಇದರಲ್ಲಿ ಕೇಳಿಬಂತು ಅವಾಗಿಂದ ಅವ್ರು ಹೇಳ್ತಾ ಬರ್ತಾ ಇರೋದು, ನಾನೇ ದೂರು ಕೊಡ್ತೀನಿ, ಇದರ ತನಿಖೆ ಆಗಲಿ, ಈ ಪ್ರಕರಣದಲ್ಲಿ ನನ್ನ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ. ಈಗ ಇಡಿ ಸಮನ್ಸ್ ಕೊಟ್ಟಿದೆ, ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.